SSLC ಪಾಸ್ ಆದಂಥ ವಿದ್ಯಾರ್ಥಿಗಳಿಗೆ ಈ ವರ್ಷ ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಗೌರ್ಮೆಂಟ್ ಕಡೆಯಿಂದ SSLC ಪಾಸ್ ಆದಂಥ ವಿದ್ಯಾರ್ಥಿಗಳಿಗೆ, ಜಸ್ಟ್ ಪಾಸ್ ಆದಂಥ ವಿದ್ಯಾರ್ಥಿಗಳು ಕೂಡ ಒಳ್ಳೆಯ ಸ್ಕಾಲರ್ಶಿಪ್ ಅನ್ನೋದು ಸಿಗ್ತಾ ಇದೆ ಅಂತಲೇ ಹೇಳ್ಬೋದು. ಸೊ ಈಗ ಹೇಗೆ ಅಪ್ಲೈ ಮಾಡೋದು, ಹಾಗೆ ಯಾವ ವಿದ್ಯಾರ್ಥಿಗಳಿಗೆ ಈ ಒಂದು ಸ್ಕಾಲರ್ಶಿಪ್ ಸಿಗುತ್ತೆ, ಯಾವ ಕ್ಯಾಟಗರಿ ವಿದ್ಯಾರ್ಥಿಗಳಿಗೆ ಈ ಒಂದು ಸ್ಕಾಲರ್ಶಿಪ್ ಸಿಗುತ್ತೆ, ಹಾಗೆ ಎಷ್ಟು ಅಮೌಂಟ್ ಅನ್ನೋದು ಸಿಗುತ್ತೆ ಅಂತ ಹೇಳಿದ್ರೆ, ಸೊ 15ರಿಂದ 50,000ವರೆಗೂ ಸ್ಕಾಲರ್ಶಿಪ್ ಅನ್ನೋದು ಸಿಗ್ತಾ ಇದೆ ಅಂತಲೇ ಹೇಳ್ಬೋದು. ಇದೊಂದು ಒಳ್ಳೆಯ ವಿಷಯ ಅಂತಲೇ ಹೇಳ್ಬೋದು. ವಿದ್ಯಾರ್ಥಿಗಳಿಗೆ ಒಳ್ಳೆ ಸ್ಕಾಲರ್ಶಿಪ್ ಅನ್ನೋದು ಸಿಗ್ತಾ ಇದೆ. ಹಾಗೆ ಹೇಗೆ ಅಪ್ಲೈ ಮಾಡೋದು ಎಲ್ಲದನ್ನು ಕೂಡ ಕಂಪ್ಲೀಟಾಗಿ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಬರೋಣ. ಅದಕ್ಕಿಂತ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮದು ಯೂಟ್ಯೂಬ್ ಚಾನಲ್ ನೋಡ್ತಿರೋ ವಿಡಿಯೋಗೊಂದು ಲೈಕ್ ಕೊಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ಈ ಒಂದು ಸ್ಕಾಲರ್ಶಿಪ್ಗೆ ಯಾರು ಎಲಿಜಿಬಲ್ ಆಗಿದ್ದಾರೆ, ಹಾಗೆ ಯಾವಾಗ ಈ ಒಂದು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡ್ಬೋದು, ಯಾವ ಟೈಮಿಗೆ ಈ ಒಂದು ಲಿಂಕ್ ಅನ್ನೋದು ಓಪನ್ ಆಗುತ್ತೆ ಎಲ್ಲದನ್ನು ನೋಡ್ತಾ ಹೋಗೋಣ. ಮೊದಲನೇದಾಗಿ ಈ ಸ್ಕಾಲರ್ಶಿಪ್ ಬಂದುಬಿಟ್ಟು SSP ಸ್ಕಾಲರ್ಶಿಪ್ ಕರ್ನಾಟಕ ಅಂತ. ಇದು ಕರ್ನಾಟಕ ಸರ್ಕಾರದ ಮೇನ್ ಸ್ಕಾಲರ್ಶಿಪ್ ಅಂತಲೇ ಹೇಳ್ಬೋದು. ಎಲ್ಲ ವಿದ್ಯಾರ್ಥಿಗಳಿಗೂ SSLC ಆಗಿರ್ಬೋದು, PU ವಿದ್ಯಾರ್ಥಿಗಳೇ ಆಗಿರ್ಬೋದು, ಎಲ್ಲ ವಿದ್ಯಾರ್ಥಿಗಳಿಗೂ ಈ ಒಂದು ಸ್ಕಾಲರ್ಶಿಪ್ ಕೊಡ್ತಾರೆ. ಸೊ ಕರ್ನಾಟಕ ಸರ್ಕಾರದಿಂದ ಮೇನ್ ಸ್ಕಾಲರ್ಶಿಪ್ ಇದು ಅಂತಲೇ ಹೇಳ್ಬೋದು. ಹಾಗೆ ನೆಕ್ಸ್ಟ್ ಎಲಿಜಿಬಿಲಿಟಿ ಯಾರು ಅಪ್ಲೈ ಮಾಡ್ಬೋದು ಈ ಒಂದು ಸ್ಕಾಲರ್ಶಿಪ್ಗೆ, ಕರ್ನಾಟಕದ ರೆಸಿಡೆಂಟ್ ಆಗಿರ್ಬೇಕು, ಅಂದರೆ ಕರ್ನಾಟಕದಲ್ಲಿ ಇರಬೇಕು. ಹಾಗೆ SSLC ಪಾಸ್ ಆಗಿರಬೇಕು, ಅಂದರೆ ಫಸ್ಟ್ ಅಟೆಂಪ್ಟಲ್ಲೇ ನೀವು SSLCನ ಪಾಸ್ ಆಗಿರಬೇಕು. PU, ITI, ಡಿಪ್ಲೊಮೊ, ಡಿಗ್ರಿ ಓದ್ತಾ ಇರಬೇಕು. ಅಂದರೆ ಈಗ ನೀವು ಜಾಯ್ನ್ ಆಗಿದ್ದರೆ ಮಾತ್ರ ಅಪ್ಲೈ ಆಗುತ್ತೆ, ಇಲ್ಲಾಂದರೆ ಅಪ್ಲೈ ಮಾಡೋಕ್ಕಾಗಲ್ಲ. ಅಂದರೆ ಈಗ ನೀವು ಜಸ್ಟ್ ಈಗ SSLCನ ಮುಗಿಸ್ಬಿಟ್ಟು ನೀವು PUಗೆ ಅಥವಾ ITI ಅಥವಾ ಡಿಪ್ಲೊಮೊಗೆ ಜಾಯ್ನ್ ಆದ ತಕ್ಷಣ ನೀವು ಈ ಒಂದು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಬಹುದು. ನೆಕ್ಸ್ಟ್ ಕ್ಯಾಟಗರಿ ಬಂದುಬಿಟ್ಟು SC, ST, OBC, ಮೈನಾರಿಟಿ, ಈ ಎಲ್ಲ ವಿದ್ಯಾರ್ಥಿಗಳಿಗೂ ಈ ಒಂದು ಸ್ಕಾಲರ್ಶಿಪ್ ಅನ್ನೋದು ಸಿಗ್ತಾ ಇದೆ. ಇದೊಂದು ಒಳ್ಳೆಯ ವಿಷಯ. ಆಲ್ಮೋಸ್ಟ್ ಎಲ್ಲ ಸ್ಕಾಲರ್ಶಿಪ್ಪು SC, ST ಅವರಿಗೆ ಮಾತ್ರ ಸೀಮಿತವಾಗಿರುತ್ತೆ, ಆದರೆ ಈ ಒಂದು ಸ್ಕಾಲರ್ಶಿಪ್ ಮಾತ್ರ ಎಲ್ಲರಿಗೂ ಸಿಗ್ತಾ ಇದೆ. ಸೊ ಇದೊಂದು ಒಳ್ಳೆಯ ವಿಷಯ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಮಿನಿಮಮ್ ಮಾರ್ಕ್ಸ್ 50% ಇದ್ದರೆ ಸಮ್ ಸ್ಕೀಮ್ ಅಂದರೆ ನಿಮ್ಮ ಮಾರ್ಕ್ಸ್ ಅನ್ನೋದು 50%ಗಿಂತ ಜಾಸ್ತಿ ಇದ್ದರೆ, 50%ಗಿಂತ ಜಾಸ್ತಿ ಇದ್ದರೆ ನಿಮಗೆ ಸ್ವಲ್ಪ ಸ್ಕಾಲರ್ಶಿಪ್ ಅನ್ನೋದು ಜಾಸ್ತಿ ಬರುತ್ತೆ ಅಂತಲೇ ಹೇಳ್ಬೋದು. ಫ್ಯಾಮಿಲಿ ಇನ್ಕಮ್ ಲಿಮಿಟು, ಅಂದರೆ ಇನ್ಕಮ್ ಇಷ್ಟರ ಒಳಗಡೆ ಇದ್ದರೆ ನಿಮಗೆ ಸ್ಕಾಲರ್ಶಿಪ್ ಅನ್ನೋದು ಬರುತ್ತೆ, ಇಲ್ಲಾಂದರೆ ಬರೋಲ್ಲ. SC, ST ಸ್ಟೂಡೆಂಟ್ಗೆ 2.5 ಲ್ಯಾಕ್, ಅಂದರೆ 2.5 ಲಕ್ಷದ ಒಳಗಡೆ ಇರಬೇಕು ನಿಮ್ಮ ಇನ್ಕಮ್ಮು, ಅಂದರೆ 1 ವರ್ಷದ ಆ್ಯನ್ಯುವಲ್ ಇನ್ಕಮ್ ಅಷ್ಟೇ ಇರಬೇಕು. ನೆಕ್ಸ್ಟ್ OBC ಸ್ಟೂಡೆಂಟ್ಗೆ 1 ಲಕ್ಷದಿಂದ 1.5 ಲಕ್ಷದ ಒಳಗಡೆ ಇರಬೇಕು. ಮೈನಾರಿಟಿ ಸ್ಟೂಡೆಂಟ್ಗೆ 2 ಲಕ್ಷದವರೆಗೆ, 2 ಲಕ್ಷದ ಒಳಗಡೆ ಇರಬೇಕು ಲಿಮಿಟ್ ಬಂದುಬಿಟ್ಟು. ಇಷ್ಟು ಇನ್ಕಮ್ ಇದ್ದರೆ ನೀವು ಇದಕ್ಕೆ ಅಪ್ಲೈ ಮಾಡೋಕ್ಕೆ ಅರ್ಹರಾಗಿರ್ತೀರಿ. ನೆಕ್ಸ್ಟ್ ಅಮೌಂಟ್ ಬಂದುಬಿಟ್ಟು ಎಷ್ಟು ಸಿಗುತ್ತೆ ಅಂತ ಕೇಳಿದ್ರೆ ಸ್ಕೀಮ್ ಮೇಲೆ ಡಿಪೆಂಡ್ ಆಗುತ್ತೆ. ಸ್ಕೀಮ್ ಅಂದರೆ ಈಗ SSBಲೇ ತುಂಬ ಬರುತ್ತೆ, ಪೋಸ್ಟ್ ಮೆಟ್ರಿಕ್, PE ಮೆಟ್ರಿಕ್. ಪೋಸ್ಟ್ ಮೆಟ್ರಿಕ್ ಅಂದರೆ ನೀವು SSLC ಕಂಪ್ಲೀಟ್ ಆದಮೇಲೆ ನೀವು ಅಪ್ಲೈ ಮಾಡ್ತಿರಲ್ಲ, ಸೊ ಅದು ಪೋಸ್ಟ್ ಮೆಟ್ರಿಕ್ ಅಂತ ಕರೀತಾರೆ. ಇದಕ್ಕೆ 10ರಿಂದ 50,000ವರೆಗೂ ಬರುತ್ತೆ ಪರ್ ಇಯರ್ಗೆ. ನೀವು PU ಮಾಡಿದ್ರೆ 2 ವರ್ಷಕ್ಕೂ ನಿಮಗೊಂದು 15ರಿಂದ 20,000 ಬರುತ್ತೆ. 2 ವರ್ಷನೂ 15,000 ಬರುತ್ತೆ. ಬೆನಿಫಿಟ್ಸ್ ಏನೇನಂದರೆ, ನಿಮ್ಮ ಹಾಸ್ಟೆಲ್ ಇದ್ದರೆ ಸೊ ಹಾಸ್ಟೆಲ್ಗೂ ಎಕ್ಸ್ಟ್ರಾ ನಿಮಗೆ ಅಮೌಂಟ್ ಅನ್ನೋದು ಬರುತ್ತೆ ಅಂತಲೇ ಹೇಳ್ಬೋದು. ಸೊ ಇದೆಲ್ಲ ಒಳ್ಳೆಯ ವಿಷಯ. ಅನ್ನೋದು ಎಕ್ಸಾಂಪಲ್ ಯಾವ್ಯಾವ ಥರ ಬರುತ್ತೆ ಅಂದರೆ, ಪೋಸ್ಟ್ ಮೆಟ್ರಿಕ್ಕು ಬರುತ್ತೆ, ಫುಲ್ ಫೀಸು, ಎಕ್ಸ್ಟ್ರಾ ಅಲೋನ್ಸ್, ಫೀಸ್ ಎಲ್ಲ ನೀವು ಕಟ್ಟಿದ ರೆಸಿಪ್ಟ್ ಎಲ್ಲ ನೀವು ಅಪ್ಲೋಡ್ ಮಾಡಿದ್ರೆ ಅಪ್ಲೈ ಮಾಡೋ ಟೈಮಲ್ಲಿ ನಿಮಗೆ ಎಕ್ಸ್ಟ್ರಾ ಸ್ಕಾಲರ್ಶಿಪ್ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ನೆಕ್ಸ್ಟ್ ನೋಡೋದಾದರೆ ರಿಕ್ವೈರ್ಮೆಂಟ್ ಡಾಕ್ಯುಮೆಂಟ್, ಅಂದರೆ ಈ ಒಂದು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಲು ನಿಮಗೆ ಏನೇನು ಡಾಕ್ಯುಮೆಂಟ್ ಬೇಕು, ಏನೆಲ್ಲ ಡಾಕ್ಯುಮೆಂಟ್ ಇದ್ದರೆ ನೀವು ಅಪ್ಲೈ ಮಾಡ್ಬೋದು. ಪರ್ಸ್ನಲಾಗಿ ನೋಡಿದ್ರೆ ಆಧಾರ್ ಕಾರ್ಡು, ಪಾಸ್ಪೋರ್ಟ್ ಸೈಜ್ ಫೋಟೋ ಎರಡೇನೋ ಇರಲೇಬೇಕು. ಅಕಾಡೆಮಿಕ್ ಅಂದರೆ ನಿಮ್ಮ SSLC ಮಾರ್ಕ್ಸ್ ಕಾರ್ಡ್ ಆಗಿರ್ಬೋದು, ಅಡ್ಮಿಷನ್ ಪ್ರೂಫು, ಅಂದರೆ ನೀವು PU ಕಾಲೇಜಿಗೆ PU ಅಥವಾ PU ಅಂದರೆ ನೀವು ಕಾಮರ್ಸ್, ಆರ್ಟ್ಸ್ ಅದೇ ತೊಗೊಂಡ್ರು, ಸೊ ಅದು ಅಡ್ಮಿಷನ್ ಪ್ರೂಫ್ ಅಂತ ಒಂದು ಅಡ್ಮಿಷನ್ ಸರ್ಟಿಫಿಕೇಟ್ ಕೊಡ್ತಾರೆ. ಸೊ ಅದರಲ್ಲಿ ನಿಮ್ಮ ರಿಜಿಸ್ಟರ್ ನಂಬರ್, ಅಂದರೆ ನಿಮ್ಮ ಒಂದು ರಿಜಿಸ್ಟರ್ ನಂಬರ್ ಇರುತ್ತೆ, ಸೊ ಅದನ್ನು ಹಾಕ್ಬಿಟ್ಟು ನೀವು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡ್ಬೋದು. ಇನ್ಕಮ್ ಸರ್ಟಿಫಿಕೇಟ್ ಇರಬೇಕು, ಅಂದರೆ ಜಾತಿ ಆದಾಯ ಪ್ರಮಾಣ ಪತ್ರ, ಅದು ರೀಸೆಂಟ್ಲಿ ಮಾಡಿಸಿರ್ಬೇಕು, ಅಂದರೆ 5 ವರ್ಷಕ್ಕಿಂತ ಹಳೇದಾಗಿರಬಾರ್ದು. ನೆಕ್ಸ್ಟ್ ಕ್ಯಾಟಗರಿ ಬಂದುಬಿಟ್ಟು ಕ್ಯಾಟಗರಿ ಕಾಸ್ಟ್ ಸರ್ಟಿಫಿಕೇಟ್ ಇರಬೇಕು. ನೆಕ್ಸ್ಟು ಕ್ಯಾಸ್ಟ್ ಸರ್ಟಿಫಿಕೇಟು ಆ್ಯಂಡ್ ಬ್ಯಾಂಕು ಪಾಸ್ಬುಕ್ಕು, ಸ್ಟೂಡೆಂಟ್ ನೇಮ್ ಮತ್ತು ಆಧಾರ್ ಕಾರ್ಡಲ್ಲಿ ನೇಮು ಮ್ಯಾಚ್ ಆಗಬೇಕು. ಹಾಗೆ SSLC ಮಾರ್ಕ್ಸ್ ಕಾರ್ಡಲ್ಲೂ ಕೂಡ ಮ್ಯಾಚ್ ಆಗಬೇಕು. ಆಧಾರ್ ಲಿಂಕ್ ಆಗಿರಬೇಕು ಅಕೌಂಟ್ಗೆ, ಬ್ಯಾಂಕ್ ಅಕೌಂಟ್ಗೆ, ಮತ್ತು ಎಲ್ಲದೂ ಲಿಂಕ್ ಆಗಿರಬೇಕು. ಸೊ ಮತ್ತು ಏನೇನು ಬೇಕಂದರೆ ಸ್ಟೂಡೆಂಟ್ ಸರ್ಟಿಫಿಕೇಟು, ಆಮೇಲೆ ಹಾಸ್ಟೆಲ್ ಸರ್ಟಿಫಿಕೇಟ್, ನೀವು ಏನೋ ಹಾಸ್ಟೆಲ್ ಇದ್ದರೆ ಹಾಸ್ಟೆಲ್ ಸರ್ಟಿಫಿಕೇಟ್ ಬೇಕಾಗಿರುತ್ತೆ. ಸೊ ಇಷ್ಟೇನೋ ಬೇಕು. ಹೇಗೆ ಅಪ್ಲೈ ಮಾಡೋದಂದರೆ, ನೀವು ಸಿಂಪ್ಲಿ ಗೂಗಲಿಗೆ ಹೋಗಿಬಿಟ್ಟು ನೀವು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾನು ನೆಕ್ಸ್ಟು ಲೈವ್ ಡೆಮೋನ ತೋರಿಸ್ತೀನಿ. ಲೈವ್ ಯಾವುದಾದ್ರು ಒಂದು ಸ್ಟೂಡೆಂಟ್ನ ತೊಗೊಂಡು ಸೊ ಅದಿಷ್ಟು ಒಂದು ಫಿಲ್ ಮಾಡಿಬಿಟ್ಟು ನಿಮಗೆ ತೋರಿಸ್ತೀನಿ. ಫಸ್ಟ್ ಏನು ಮಾಡಬೇಕಂದ್ರೆ, ಗೂಗಲ್ಗೆ ಬಂದುಬಿಟ್ಟು SSP ಕರ್ನಾಟಕ ಪೋರ್ಟಲ್ ಅಂತ ಸರ್ಚ್ ಮಾಡಬೇಕು. ಆವಾಗ ಅದನ್ನು ವೆಬ್ಸೈಟ್ ತೋರಿಸುತ್ತೆ. ಸೊ ಆ ವೆಬ್ಸೈಟ್ನ ಓಪನ್ ಮಾಡಬೇಕು.
ಅಲ್ಲಿ ನ್ಯೂ ರಿಜಿಸ್ಟರ್ ಆಧಾರ್ ಮತ್ತು OTPನ ಹಾಕ್ಬಿಟ್ಟು ರಿಜಿಸ್ಟರ್ ಆಗಬೇಕು. ಆಮೇಲೆ ಆ ಪಾಸ್ವರ್ಡ್ನ ಸೆಟ್ ಮಾಡೋಕ್ಕಿರುತ್ತೆ. ಪಾಸ್ವರ್ಡ್ನ ಸೆಟ್ ಮಾಡಿಬಿಟ್ಟು ಲಾಗಿನ್ ಆಗಬೇಕು. ಆಮೇಲೆ ಪ್ರೊಫೈಲ್ ಡೀಟೇಲ್ಸ್ನ ಫಿಲ್ ಮಾಡೋಕ್ಕಿರುತ್ತೆ. ಅಂದರೆ ನಿಮ್ಮ ಬೇಸಿಕ್ ಇನ್ಫಾರ್ಮೇಷನ್, ಪರ್ಸ್ನಲ್ ಇನ್ಫಾರ್ಮೇಷನ್ನ ಫಿಲ್ ಮಾಡಬೇಕು. ಆಮೇಲೆ ಅಕಾಡೆಮಿಕ್ ಇನ್ಫಾರ್ಮೇಷನ್, SSLC ರಿಸಲ್ಟಿಂದು, SSLC ಪಾಸ್ ಆಗಿದ್ದು ವರ್ಷ, ಹಾಗೆ ಬೇಸಿಕ್ SSLC ಡೀಟೇಲ್ಸು, ಮಾರ್ಕ್ಸ್ ಕಾರ್ಡು ಅಲ್ಲಿರುವಂಥ ಮಾರ್ಕ್ಸ್ ಆಗಿರ್ಬೋದು, ಪರ್ಸೆಂಟೇಜ್ ಆಗಿರ್ಬೋದು, ಹಾಗೆ ಮಾರ್ಕ್ಸ್ ಕಾರ್ಡ್ನು ಕೂಡ ಸ್ಕ್ಯಾನರ್ಡ್ ಕಾಪಿನ ಅಪ್ಲೋಡ್ ಮಾಡಬೇಕಾಗಿರುತ್ತೆ. ಹಾಗೆ ಡಾಕ್ಯುಮೆಂಟ್ನ ಅಪ್ಲೋಡ್ ಮಾಡಬೇಕು, ಎಲ್ಲದನ್ನು ಕ್ಲಿಯರ್ ಆಗಿಬಿಟ್ಟು ಹಾಗೆ ಸಬ್ಮಿಟ್ ಅಂತ ಕೊಟ್ಟರೆ ಇಲ್ಲಿಗೆ ನಿಮ್ಮ ಒಂದು ಸ್ಕಾಲರ್ಶಿಪ್ ಅನ್ನೋದು ಅಪ್ಲಿಕೇಶನ್ ಆಗುತ್ತೆ. ನೆಕ್ಸ್ಟ್ ಏನಾಗುತ್ತೆ ಅಂದರೆ ಅಪ್ಲಿಕೇಶನ್ ಆಫ್ಟರ್ ಸಬ್ಮಿಟ್ ಆದಮೇಲೆ ಕಾಲೇಜ್, ನೀವು ಕಾಲೇಜಿಗೆ ಸೇರ್ತಿರಲ್ಲ, ಆ ಕಾಲೇಜವರು ವೆರಿಫೈ ಮಾಡಬೇಕು. ಅಂದರೆ PU ಕಾಲೇಜವರು ವೆರಿಫೈ ಮಾಡಬೇಕು. PU ಅಥವಾ ಡಿಪ್ಲೊಮೊ, ITI ಯಾವುದೇ ಕಾಲೇಜಲ್ಲಾದರೂ ಅವರು ವೆರಿಫೈ ಮಾಡ್ತಾರೆ. ಆಮೇಲೆ ಗೌರ್ಮೆಂಟ್ ಅವರು ಅಪ್ರೂವ್ ಮಾಡ್ತಾರೆ. ಆಮೇಲೆ ನಿಮ್ಮ ಅಕೌಂಟ್ಗೆ ಟ್ರಾನ್ಸ್ಫಾರ್ಮ್ ಆಗತ್ತಂತಲೇ ಹೇಳ್ಬೋದು. ಸೊ ಈ ಥರ ನಿಮಗೆ ಈ ಒಂದು ಸ್ಕಾಲರ್ಶಿಪ್ ಅನ್ನೋದು ಬರುತ್ತೆ. ಐ ಹೋಪ್ ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಯಾವ ಥರ ಪ್ರೋಸೆಸ್ ಇರುತ್ತೆ, SSP ಸ್ಕಾಲರ್ಶಿಪ್ಗೆ ಹೇಗೆ ಅಪ್ಲೈ ಮಾಡೋದು, ಯಾರು ಅಪ್ಲೈ ಮಾಡ್ಬೋದು, ಎಲ್ಲದನ್ನೂ ಕೂಡ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ಡಿಸ್ಕಸ್ ಮಾಡಿದ್ದೀನಿ. ಇದೇ ರೀತಿಯಾದ ಇನ್ಫಾರ್ಮೇಟಿವ್ ವಿಡಿಯೋಗಾಗಿ ನಮ್ಮೊಂದು ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ನಿಮ್ಮ ಫ್ರೆಂಡ್ಸ್ಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.